ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ತುಂಬ ಗ್ಯಾಪ್ ಆದಮೇಲೆ ಅಂದರೆ ಮನಸ್ಸೇ ಆಗಿಬಿಟ್ಟಿದೆ ನನಗೆ ವ್ಲಾಗ್ಸ್ನ ಅಥವಾ ವೀಡಿಯೋಸ್ ಅಪ್ಲೋಡ್ ಮಾಡಿ. ಯಾಕೆಂದರೆ ಪರ್ಸ್ನಲ್ ಕಮಿಟ್ಮೆಂಟ್ಸ್ ಮತ್ತು ಅಣ್ಣನ ಮದುವೆ ಇದ್ರಿಂದ ಅದರಲ್ಲಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಸ್ವಲ್ಪನೇ ಜಾಸ್ತಿನೇ ಬ್ಯುಸಿ ಇದ್ದೆ. ಸೊ ಅದನ್ನೆಲ್ಲ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ, ಆಮೇಲೆ ವ್ಲಾಗ್ಸ್ ಮಾಡೋಣ, ಫುಲ್ ಫ್ರೀ ಇರ್ತೀನಲ್ಲ ಅಂತ ಅಂದ್ಕೊಂಡು ಅದಕ್ಕೆ ಸ್ಟಾಪ್ ಮಾಡಿದ್ದೆ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಂದೊಂದು ಜ್ಯುವೆಲರಿ ಕಲೆಕ್ಷನ್ಸ್ನ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ, ನನ್ನ ಅಣ್ಣನ ಮದುವೆಯಲ್ಲಿ ವೇರ್ ಮಾಡಿರೋದನ್ನೆಲ್ಲ ತುಂಬ ಜನ ಇದೆಲ್ಲಿ ತೊಗೊಂಡ್ರಿ, ತುಂಬ ಚೆನ್ನಾಗಿದೆ, ಡಿಸೈನ್ ಎಲ್ಲಿ ತೊಗೊಂಡ್ರಿ, ಇದು ಗೋಲ್ಡಾ ಅಥವಾ ಆರ್ಟಿಫಿಷಿಯಲ್ಲ ಅಂತ ಕೇಳಿದ್ದೀರಾ. ಅಂದರೆ ಮಾರ್ನಿಂಗ್ ವೇರ್ ಮಾಡಿರೋದನ್ನ, ಅದು ಯಾವುದೋ ಆರ್ಟಿಫಿಷಿಯಲ್ ಅಲ್ಲ, ಅದೆಲ್ಲ ಗೋಲ್ಡ್ ನಂದೆ. ಸೊ ತುಂಬ ಜನಕ್ಕೆ ಆ ಡಿಸೈನ್ಸ್ ಇಷ್ಟ ಆಗಿದೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಒಂದು ವಿಡಿಯೋ ಮಾಡಿದ್ರೆ ನಿಮಗೂ ಆ ಡಿಸೈನ್ಸ್ನ ಒಂದು ಮಾಡಿಸ್ಕೊಬೇಕು ಅಂತ ಏನಾದ್ರು ಇದ್ದರೆ ಒಂದು ಐಡಿಯಾ ಸಿಗುತ್ತೆ ಅಂತ ಒಂದು ಕಾರಣಕ್ಕೆ ನಾನು ನಿಮಗೆ ಯಾಕೆ ತೋರಿಸ್ಕೊಬಾರ್ದು ಅಂತ ಬಂದಿದ್ದೀನಿ ಅಷ್ಟೇ ಹೊರತು ಶೋ ಆಫ್ ಅಂತ ಅಲ್ಲ. ಇದು ನಮ್ಮಮ್ಮ ಕೊಡಿಸಿರೋ ಶಾರ್ಟ್ ಚೈನು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಆ ಟೈಮಲ್ಲಿ ಇದು ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಈ ಡಿಸೈನ್ ಬಂದು ಹೀಗಿದೆ, ಇದು ನೋಡಿ, ಲಕ್ಷ್ಮಿ ಇದೆ, ಪಕ್ಕದಲ್ಲಿ ಕಾಯಿನ್ಸ್ ಟೈಪಲ್ಲಿ ಬಂದು ಎರಡು ಲಂಸ ಇದೆ, ಇಲ್ಲೊಂದು ಇಲ್ಲೊಂದು. ನಾನು ನಿಮಗೆ ಸೈಡಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ ಹೇಗಿದೆ, ಇದು ಹೇಗೆ ಕಾಣುತ್ತೆ ಅಂತ. ಇದಂತೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ, ಹಿಂಗಿರುತ್ತೆ, ಹಿಂಗೆ ಕಾಣುತ್ತೆ. ನಾನು ತುಂಬ ಇಷ್ಟಪಟ್ಟು ಇದು ನೋಡಿದ ತಕ್ಷಣ ನನಗೆ ಇದೇ ಡಿಸೈನ್ ಬೇಕು ಅಂತ ಅಮ್ಮನ ಕೈಲಿ ಮಾಡಿಸ್ಕೊಂಡಿದ್ದು. ಇದು ಒಂದು 35 ಒಳಗಡೆ ಇದೆ, ಎಕ್ಸಾಕ್ಟ್ ಗೊತ್ತಿಲ್ಲ, ಒಟ್ನಲ್ಲಿ 35 ಗ್ರಾಮ್ಸ್ ಒಳಗಡೆ ಇದೆ. ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಿ ಪಕ್ಷಿ ಸೌಂಡೆಲ್ಲ ಕೇಳಿಸ್ತಿರುತ್ತೆ, ಗಾಡಿ ಸೌಂಡ್ ಕೇಳಿಸ್ತಾ ಇರುತ್ತೆ, ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಅಡಿಕೆ ತೋಟದ ಮಧ್ಯೆ ಅಲ್ವಾ ನಮ್ಮ ಮನೆ ಇರೋದು, ಸೊ ಅದಕ್ಕೆ ಹಂಗೆ ಕೇಳಿಸ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಲಾಂಗ್ ಚೈನು. ಇದು ನನ್ನ ಹಸ್ಬೆಂಡ್ ಮಾಡಿಸ್ಕೊಂಡು ಕೊಟ್ಟಿರೋದು. ಇದ್ರ ಮೇಲೆ ತುಂಬ ಜನರು ಕಣ್ಣಿದೆ. ಆ್ಯಕ್ಚುಲಿ ಮದುವೆ ಮನೇಲೆಲ್ಲ ಒಂದೊಳ್ಳೆ ಗಾಸಿಪ್ಪೇ ನಡೀತಿತ್ತು ಅಂತ ಹೇಳ್ಬೋದು ನನ್ನ ಲಾಂಗ್ ಚೈನು ಅಥವಾ ನನ್ನ ಜ್ಯುವೆಲ್ಸ್ ಕಲೆಕ್ಷನ್ಸ್ ಬಗ್ಗೆ ನೋಡಿ. ನನ್ನ ಲಾಂಗ್ ಚೈನ್ ಡಿಸೈನ್ ಬಂದು ಈ ರೀತಿ ಇದೆ. ಇಲ್ಲಿ ಲಕ್ಷ್ಮಿ ಇದೆ, ಇಲ್ಲಿ 2 ಆನೆ ಇದೆ, ಇಲ್ಲಿ ಹಂಸ ಇದೆ, ಕೆಳಗಡೆ ಫುಲ್ ಗುಂಡು ಮಣಿಗಳಿದೆ. ಹಾಗೆ ಇದು ಫುಲ್ಲು ಸಾಲಿಡ್ ಆಗಿದೆ. ಇದೇ ವೆಯ್ಟ್ ಜಾಸ್ತಿ ಇದೆ. ಆ್ಯಕ್ಚುಲಿ ಇದೇ ಒಂದು 50 ಗ್ರಾಮ್ ಏನೋ ಇದೆ. ಇಲ್ಲಿ ನೋಡಿ, ಇಲ್ಲೂ 3 ಲಕ್ಷ್ಮಿ ಬರುತ್ತೆ, ಇಲ್ಲಿ 3 ಲಕ್ಷ್ಮಿ ಇದೆ. ಈ ಚೈನು ಎಲ್ಲ ಫುಲ್ ಸಾಲಿಡ್ ಆಗೇ ಇದೆ. ಆ್ಯಕ್ಚುಲಿ ನಾನು ಇದನ್ನು ಯಾವುದೋ ಒಂದು ಆರ್ಟಿಫಿಷಿಯಲ್ ಸರ ನೋಡಿ, ಇಲ್ಲ ನಂಗೆ ಇದೇ ಥರ ಡಿಸೈನ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನೇ ಮಾಡಿಸ್ಕೊಂಡು ಕೊಡಿ ಅಂತ ಹೇಳಿ ಅವ್ರು ಆ್ಯಕ್ಚುಲಿ ಬೇರೆ ಫಿಕ್ಸ್ ಆಗಿದ್ರು ಯಾವ ರೀತಿ ಮಾಡಿಸ್ಕೊಡ್ಬೇಕು ಅಂತ. ನಾನು ಇಲ್ಲ ಪಾಪ, ನನಗೆ ಇದೇ ರೀತಿ ಮಾಡಿಸ್ಕೊಂಡು ಕೊಡಿ ಅಂತೇಳಿ ಮಾಡಿಸ್ಕೊಂಡಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮಾಡ್ರನ್ ಡ್ರೆಸ್ಸಿಗೆ ಸಕ್ಕತ್ತಾಗಿ ಕಾಣಿಸ್ತಿದೆ. ಇನ್ನು ಒಂದು ರೇಷ್ಮೆ ಸೀರೆ ಹಾಕ್ಕೊಂಡು ಒಂದು ಜುಮ್ಕ ಹಾಕ್ಕೊಂಡು ಇದನ್ನು ಹಾಕ್ಕೊಂಬಿಟ್ರೆ ಏನು ಸಕ್ಕತ್ತಾಗಿರುತ್ತೆ ಅಲ್ವಾ. ಈ ಲಾಂಗ್ ಚೈನ್ ಬಂದು 98 ಗ್ರಾಮ್ಸ್ ಸಮಥಿಂಗ್ ಏನೋ ಇದೆ, ರೌಂಡ್ ಫಿಗರು. ಎಕ್ಸಾಕ್ಟಾಗಿ ಎಲ್ಲ ಎಷ್ಟೆಷ್ಟು ಇದೆ, ಎಷ್ಟೆಷ್ಟೇ ಗ್ರಾಮ್ಸ್ ಇದೆ ಅಂತ ನನಗೂ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ. ಒಟ್ನಲ್ಲಿ ಇಷ್ಟು ಗ್ರಾಮ್ಸ್ ಒಳಗಡೆ ಇದೆ ಅಂತ ಗೊತ್ತು ಅಷ್ಟೇ. ಸೊ ಇದು ನೋಡಿ, ನನ್ನ ಲಾಂಗ್ ಚೈನ್ ಡಿಸೈನ್ ನನಗಂತೂ ತುಂಬ ಇಷ್ಟ. ಪ್ಲೀಸ್ ಯಾರೂ ಕಣ್ಣು ಹಾಕಬೇಡಿ. ಸೊ ನೆಕ್ಸ್ಟ್ ಬಂದು ಈ ಚೈನು. ಆ್ಯಕ್ಚುಲಿ ಇದು ನಂದೇ. ನಮ್ಮಪ್ಪ ಮನೆಯಿಂದ ಮಾಂಗಲ್ಯ ಚೈನಿಗೆ ಅಂತ ಕೊಟ್ಟಿದ್ರು. ಬಟ್ ಇದು ನಾನು ಮಾಂಗಲ್ಯ ಹಾಕ್ಸ್ಕೊಂಡಿದ್ದೆ, ಬಟ್ ಇದು ವೆಯ್ಟ್ ಇರೋದ್ರಿಂದ ನಂಗೆ ಡೈಲಿ ಯೂಸಿಗೆ ಹಾಕ್ಕೊಳಕ್ಕೆ ಕಷ್ಟ ಆಗ್ತಿತ್ತು ಅಂತ ಇದನ್ನು ಮತ್ತೆ ಅದನ್ನು ಬಿಟ್ಟು ಇದನ್ನು ಮಾಡಿಸ್ಕೊಂಡೆ. ಇದು ನಾರ್ಮಲ್ ಚೈನ್ ಥರ ಯೂಸ್ ಮಾಡ್ತೀನಿ ಅಷ್ಟೇ. ಎಲ್ಲರೂ ಹೋಗ್ಬೇಕಾದ್ರೆ ಇಲ್ಲಿ ಅವ್ರು ಹಾಕ್ಕೊತಾರೆ, ನಾನು ಹಾಕ್ಕೊತೀನಿ. ಇದು ಬಂದು ನಮ್ಮ ಪಪ್ಪ ಮಾಡಿಸ್ಕೊಂಡು ಕೊಟ್ಟಿರೋದು. ಇದು ಒಂದು ಆ್ಯಕ್ಚುಲಿ ಒಂದು 80 ಗ್ರಾಮ್ಸ್ ಏನೋ ಇದೆ. ಒಳ್ಳೆ ರೌಡಿ ಬೇಬಿ ಥರ ಇರುತ್ತೆ ಇದನ್ನು ಹಾಕ್ಕೊಂಡ್ರೆ. ನನಗಂತೂ ಸಖತ್ ಇಷ್ಟ. ನೋಡಿ ಹೀಗಿದೆ ಇದು. ಇದು ಬಂದು ನನ್ನ ಹಸ್ಬೆಂಡು ಚೈನು. ಅವರೇ ಮಾಡಿಸ್ಕೊಂಡಿರೋದು, ಮದುವೆಗೆ ಮುಂಚೆ ಅವರೇ ಮಾಡಿಸ್ಕೊಂಡಿದ್ರು. ಇದು ಎಷ್ಟು ಗ್ರಾಮ್ ಇದೆ ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ.
ಇದು ಚೆನ್ನಾಗಿದೆ ಆ್ಯಕ್ಚುಲಿ, ಇದು ನನಗೆ ಇಷ್ಟ. ಇದು ಡೈಲಿ ಯೂಸಿಗೆ ಹಾಕೊಂಡ್ರೆ ಇದು ಸಖತ್ತಾಗಿರುತ್ತೆ. ಒಂದೊಂದು ಸರಿ ನಾನು ಹಾಕ್ಕೊತಾ ಇರ್ತೀನಿ ಈಸ್ಕೊಂಡು, ಕೊಡಿ ನಿಮ್ಗೆ ಯಾಕೆ ನೀವು ಹಾಕ್ಕೊಳ್ಳಲ್ವಲ್ಲ ಅಂತ. ಸೊ ನೆಕ್ಸ್ಟ್ ಬಂದು ಅವ್ರದ್ದೇ ಬ್ರಾಸ್ಲೆಟ್ಟು. ಆ್ಯಕ್ಚುಲಿ ಇದು ನಾವು ಮಾಡಿಸ್ಕೊಂಡು ಕೊಟ್ಟಿರೋದು. ನಂಗೆ ಬೇರೆ ಐಡಿಯಾನೇ ಇತ್ತು, ಬೇರೆ ಡಿಸೈನೇ ಇತ್ತು. ನಂಗೆ ಬೇರೆ ಅದು ಅದು ಈ ಲಿಂಕ್ ಬರತ್ತೆ ನೋಡಿ, ಈಗ ಹೊಸ್ದಾಗಿ ಆಲ್ಮೋಸ್ಟ್ ಎಲ್ಲರೂ ಅದನ್ನೇ ಯೂಸ್ ಮಾಡ್ತಾರೆ ಈಗ ಹುಡುಗರೆಲ್ಲ. ನಂಗೆ ಆ ಥರ ಮಾಡಿಸ್ಕೊಂಡು ಕೊಡಬೇಕು ಅಂತ ಇತ್ತು. ಬಟ್ ಅವರು ಈ ಡಿಸೈನ್ನ ಓಕೆ ಮಾಡಿದ್ರು. ಇದೆ ಇದು 35 ಒಳಗಡೆ ಇದೆ, ಎಕ್ಸಾಕ್ಟ್ ನನಗೂ ಗೊತ್ತಿಲ್ಲ. ಒಟ್ನಲ್ಲಿ ಚೆನ್ನಾಗಿದೆ, ಚೆನ್ನಾಗಿ ಕಾಣುತ್ತೆ ನೋಡಿ. ಹೀಗೆ ನನ್ನ ಕೈಯಿಗೆ ಇದರಲ್ಲಿ 2 ಮಾಡಿಸ್ಕೊಬೋದು. ನಂದು ಇದೆ ಒಂದು ಬ್ರಾಸ್ಲೆಟ್ಟು, ನಾನು ಮಾಡಿಸ್ಕೊಂಡಿರೋದು. ನೋಡಿ, ಇದು ನನ್ನ ಬ್ರಾಸ್ಲೆಟ್. ಆ್ಯಕ್ಚುಲಿ ನಂಗೆ ದಪ್ಪ ಇರಬೇಕು ಬ್ರಾಸ್ಲೆಟ್ ಅಂದರೆ, ಬಟ್ ನನ್ನ ಹತ್ರ ಇದ್ದಿದ್ದು ಅಮೌಂಟಲ್ಲಿ ಆ್ಯಕ್ಚುಲಿ ನಾನು ಇದನ್ನು ಮಾಡಿಸ್ಕೊಂಡಿದ್ದು. ನನ್ನ ಸೇವಿಂಗ್ಸಲ್ಲಿ ಇದನ್ನು ಹಾಕಿ ನೆಕ್ಸ್ಟು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ ಹಿಂಗೆ ಕಾಣುತ್ತಿದ್ದು. ಇದು ಒಂದು 20 ಗ್ರಾಮ್ಸ್ ಒಳಗಡೆ ಇದೆ, 15 ಸಮಥಿಂಗ್ ಏನೋ ಇದೆ ಅಷ್ಟೇ. ಇದು ಜಾಸ್ತಿ ಏನಿಲ್ಲ. ಇದೊಂದು ಚೈನು ಡೈಲಿ ಯೂಸಿಗೆ ಅಂತ ತೆಗೆಸ್ಕೊಂಡೆ, ಹಾಕ್ಕೊಳೋದೇ ಇಲ್ಲ. ಬೈತಾ ಇರ್ತಾರೆ ಎಲ್ಲ ತೆಗೆಸ್ಕೊತಾಳೆ ಹಾಕ್ಕೊಳ್ಳಲ್ಲ ಅಂತ, ಆಸೆ ಅಷ್ಟೇ. ನೋಡಿ ಇದು ಈ ರೀತಿ ಇದೆ, ಈ ರೀತಿ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದು. ಆ್ಯಕ್ಚುಲಿ ಇದು ಅಮ್ಮ ಮಾಡಿಸ್ಕೊಂಡು ಕೊಟ್ಟಿರೋದು. ಅಮ್ಮ ಹಸ್ಬೆಂಡ್ ಇಬ್ಬರು ಸ್ವಲ್ಪ ಸ್ವಲ್ಪ ಅಮೌಂಟ್ ಹಾಕಿ ಥರ ಡೈಲಿ ಯೂಸಿಗೆ ಅಂತ ಮಾಡಿಸ್ಕೊಂಡೆ, ಹಾಕ್ಕೊಳೋದೇ ಇಲ್ಲ. ಆ್ಯಕ್ಚುಲಿ ಇನ್ನೊಂದು ಚೈನ್ ಇದೆ ಡೈಲಿ ಯೂಸಿಗೆ ಅಂತ, ನಾನು ನಮ್ಮ ಅಣ್ಣ ಇಬ್ಬರು ಕಿತ್ತಾಡ್ತಿರ್ತೀವಿ ಆ ಚೈನಿಗೆ. ಅಂದರೆ ಆಡೈತೆ ಅಲ್ಲ, ಆ್ಯಕ್ಚುಲಿ ಇದು ಅಪ್ಪ ಮಾಡಿಸ್ಕೊಂಡು ಕೊಟ್ಟಿರೋದು. ಅವ್ನು ನಂದು ಅಂತಾನೆ ನಾನು ನಂದು ಅಂತ ಹೇಳ್ತಿರ್ತೀನಿ. ಸೊ ಇದು ಹಿಂಗಿದೆ, ನಾರ್ಮಲ್ ಚಿಕ್ಕ ಚೈನ್ ಇದೆ. ಇದು $1. ಇದಕ್ಕಿಬ್ರು ಕಿತ್ತಾಡ್ತಿರ್ತೀವಿ, ನಂದು ಕೊಡು ನಂದು ಕೊಡು ನಂದು ಅಂತ. ಇಲ್ಲ ಆ್ಯಕ್ಚುಲಿ ಇದು ಅವನದೇನೆ, ಬಟ್ ನಾನು ಸುಮ್ಮನೆ ಡೈಲಿ ಯೂಸಿಗೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಬಿಟ್ಟರೆ ನೆಕ್ಸ್ಟು ಇಯರಿಂಗ್ಸು ನನ್ನ ಮದುವೆಲಿ ಅಮ್ಮ ಕೊಡಿಸಿದ್ದು. ಆಲ್ಮೋಸ್ಟ್ ಎಲ್ಲರೂ ಈ ಥರನೇ ತೊಗೊತಾರೆ. ಆ್ಯಕ್ಚುಲಿ ಇದೇ ಚೆನ್ನಾಗಿ ಕಾಣುತ್ತೆ. ಇದು ಎಷ್ಟು ಗ್ರಾಮ್ ಇದೆ ಅಂತ ನಂಗೆ ಅಷ್ಟು ಐಡಿಯಾ ಇಲ್ಲ, ಮರ್ತೋಗಿದೆ ಆ್ಯಕ್ಚುಲಿ ಎಷ್ಟು ಗ್ರಾಮ್ ಇದೆ ಅಂತ. ಇದ್ರ ಜೊತೆಗೆ ಇನ್ನೊಂದಿದೆ ಇಯರಿಂಗ್ಸು, ಜುಮ್ಕಾ. ಇದು ನನ್ನ ಫೇವ್ರೆಟ್ ಆ್ಯಕ್ಚುಲಿ. ಇದು ನೋಡಿ ತೋರಿಸ್ತೀನಿ ನೋಡಿ, ಈ ಜುಮ್ಕಾ ಈ ರೀತಿ ಇದೆ. ಈ ರೀತಿ ಕಾಣುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ, ಸಖತ್ತಾಗಿ ಕಾಣುತ್ತೆ ಮಾತ್ರ. ಇದನ್ನು ಹಾಕ್ಕೊಂಡ್ರೆ ಏನೂ ಒಡವೆನೇ ಹಾಕ್ಕೊಳಂಗಿಲ್ಲ, ಇದು ಒಂದು ಇಯರಿಂಗೇ ಸಾಕಾಗುತ್ತೆ, ಅಷ್ಟು ಚೆನ್ನಾಗಿ ಕಾಣುತ್ತೆ. ಇದು ಎಷ್ಟು ಗ್ರಾಮ್ ಇದೆ ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ, ಮರ್ತೋಗಿದೆ ಆ್ಯಕ್ಚುಲಿ. ಇದು ನನ್ನ ಹಸ್ಬೆಂಡ್ ಕೊಡಿಸಿದ್ದು. ಆಮೇಲೆ ಇದು ಏನಂತಾರಪ್ಪ, ಇದು ಮಾಟಿ ಏನೋ ಅಂತಾರಲ್ಲ, ಅದು ಸಿಂಗಲ್ ಗೆಜ್ಜೆ ನೋಡಿ. ನಾನು ಇದನ್ನು ಹಾಕ್ಕೊಂಡಿರೋದೇ ಕಮ್ಮಿ, ಹಾಕ್ಕೊಳ್ಳೋದೇ ಇಲ್ಲ. ಇದಕ್ಕಿಂತ ಇನ್ನೊಂದಿದೆ ನಮ್ಮ ಅತ್ತೆದು. ಆ್ಯಕ್ಚುಲಿ ಈ ಥರ ನನಗೆ ಇಷ್ಟ ಆಗುತ್ತೆ, ಯುನೀಕಾಗಿ ಒಂಥರ ಹಿಂಗೆ ಹಾಕ್ಕೊಳೋದು, ಇಲ್ಲಿಂದ ಹಿಂಗೆ ಹಾಕ್ಕೊಳೋದು, ಈ ಥರ ಚೆನ್ನಾಗಿರುತ್ತೆ. ಆ ಥರ ನನಗೆ ಇಷ್ಟ ಆಗುತ್ತೆ. ಆಮೇಲೆ ಬಂದು ಬ್ಯಾಂಗಲ್ ಇದೆ, 4 ಬ್ಯಾಂಗಲ್ಸ್ ಇದೆ ಆ್ಯಕ್ಚುಲಿ. ಡಿಸೈನ್ ಬಂದು ಈ ಥರ ಇದೆ. ಇಲ್ಲಿ ಹಾಕ್ಕೊಂಡಿದ್ದೀನಿ, ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ, ಇಲ್ಲಿ 2 ಇದೆ. ಇದು ಬಿಟ್ಟರೆ ಇದು ಆ್ಯಕ್ಚುಲಿ ನಾವು
ಎಂಗೇಜ್ಮೆಂಟಿಗೆ ಕೊಟ್ಟಿದ್ದಿದ್ದು ರಿಂಗ್ ಅವರಿಗೆ. ಇದು ನಾನು ಗಿಫ್ಟ್ ಕೊಟ್ಟಿದ್ದು. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇದು ಒಂದು ಸಿಂಗಲ್ ಸ್ಟೋನ್ ಇದೆ, ಚೆನ್ನಾಗಿ ಕಾಣುತ್ತೆ ಇದು ನೋಡಿ. ಹಾಗೆ ಇದೊಂದು ಅವರೇ ಮುಂಚೆನೇ ಮಾಡಿಸ್ಕೊಂಡಿದ್ರು ಅಮ್ಮ ಅಂತ. ನನಗೆ ಬಂದು ಇದು ಎಂಗೇಜ್ಮೆಂಟ್ ರಿಂಗು. ಆ್ಯಕ್ಚುಲಿ ಇದು ಅಜ್ಜಿದಿರು ಹಾಕೋತಾರಲ್ಲ ಆ ರೀತಿ ಇದೆ. ನಾನು ಯಾವಾಗಲೂ ರೇಗಿಸ್ತಿರ್ತೀನಿ, ಏನೋ ಅಜ್ಜಿದಿರು ಹಾಕೊಳ್ಳೋ ಥರ ತಂದುಬಿಟ್ಟಿದ್ದೀರಾ ಅಂತ. ಬಟ್ ಓಕೆ, ಅವಾಗ ಆ ಟೈಮಲ್ಲಿ ಅವರಿಗೆ ಯಾವುದಾಗಿದೆಯೋ ಅದು ತಂದಿದ್ದಾರೆ. ಬಟ್ ಸುಮ್ಮನೆ ನಾನು ರೇಗಿಸ್ತೀನಿ ಅಷ್ಟೇ. ಇದು ಬಂದು ನನ್ನ ಫಸ್ಟ್ ಬರ್ಡೇ ಕೊಡಿಸಿದ್ದವರು. ಇದು ನಾನು ತೊಗೊಂಡಿದ್ದು ಮದುವೆಗೆ ಅಂತ ಹೇಳಿ. ಯಾಕೆಂದರೆ ಕೈಯಲ್ಲಿ ನಂಗೆ ರಿಂಗ್ಸ್ ಅಂದರೆ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ತೊಗೊಂಡಿದ್ದೆ ಇದನ್ನು. ಇನ್ನೊಂದಿತ್ತು, ಅದು ಮಿಸ್ ಆಗಿದೆ. ಆಮೇಲೆ ಈ ರಿಂಗ್ ಬಂದು ತುಂಬ ಸ್ಪೆಷಲ್ ನನಗೆ. ಯಾಕೆಂದರೆ ನಾನು ನಮ್ಮ ಅಮ್ಮಂಗೆ ಸ್ವಂತ ದುಡ್ಡಲ್ಲಿ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗಿ ದುಡ್ಡು ಕೊಡಿಸ್ದೆ. ಬಟ್ ಅವ್ರು ಸ್ವಲ್ಪ ದಿವಸ ಅಷ್ಟೇ ಹಾಕ್ಕೊಂಡಿದ್ದನ್ನು ನಾನೇ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಅಣ್ಣಂಗೆ ಆಗಲ್ಲ ಅಲ್ವಾ ಇದು, ಸೊ ನಾನೇ ಹಾಕ್ಕೊಂಡಿದ್ದೀನಿ ಇದನ್ನು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ನ ಮಾಂಗಲ್ಯ ಸರ ಡಿಸೈನು. ಆ್ಯಕ್ಚುಲಿ ನೋಡಿ, 3 ಫ್ಲವರ್ಸ್ ಇದೆ. ಇದು ಆ್ಯಕ್ಚುಲಿ 5 ಬರಬೇಕು, ಬಟ್ ನನ್ನ ಲೆಂತು ನನಗೆ ಇಷ್ಟೇ ಸಾಕು ಅಂತ ಹೇಳಿ ನಾನು 3 ಇಡ್ಸ್ಕೊಂಡಿದ್ದೀನಿ. ಇಷ್ಟಪಟ್ಟು ಇದನ್ನು ಮಾಡಿಸ್ಕೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ಇನ್ನೊಂದಿತ್ತು, ಅದು ಬೇಡ ಅಂತೇಳಿ ಇದನ್ನು ಮಾಡಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ ಅಲ್ಲ? ಸೊ ಇದಾಗಿತ್ತು ನನ್ನದು ಒಂದು ಪುಟ್ಟ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ವ್ಲಾಗು. ಯಾವುದೇ ಶೋ ಆಫ್ಗೋಸ್ಕರ ಅಂತೂ ಖಂಡಿತವಾಗ್ಲೂ ನಾನು ಇದನ್ನು ನಿಮಗೆ ತೋರಿಸಿಲ್ಲ. ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು ಈಗಲೂ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮುಂದೆ ಒಂದೊಳ್ಳೆ ಫುಡ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಅಂಟಿಲ್ ದೆನ್, ಟೇಕ್ ಕೇರ್, ಟಾಟಾ, ಬಾಯ್.